ಬಂಧುಗಳೇ, ಇವತ್ತು ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ. ಗಂಗಾವತಿಯಲ್ಲಿ ಪ್ರತಿ ಒಂದು ವಾರ್ಡಿನ ಸಮಸ್ಯೆಗಳು ತುಂಬಿ ತುಳುಕ್ತಾ ಇದ್ದಾವೆ. ಎಲ್ಲಿ ನೋಡಿದ್ರು ಇವತ್ತು ಗಂಗಾವತಿಯಲ್ಲಿ ಮಹಾಮಾರಿ ರೋಗ, ಇವತ್ತು ಡೆಂಗು ಅಂತ ರೋಗನ ಇವತ್ತು ಬಂದಿರೋದ್ರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ. ಇದ್ರ ಬಗ್ಗೆ ಮಾನ್ಯ ಪೌರಾಯುಕ್ತರು ಏನ್ ಮಾಡ್ತಾ ಇದಾರ ಅಂತ ಹೇಳಿ ನಾನು ಹೇಳಬೇಕು. ಯಾಕಂತಂದ್ರೆ ಇವತ್ತು ಆಡಳಿತ ಮಂಡಳಿ ಇಲ್ಲ, ಇವತ್ತು ಅಧ್ಯಕ್ಷರಿಲ್ಲ. ಈಗ ತಾವೇ ಅಧ್ಯಕ್ಷರು, ತಾವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸ್ವಾಮಿ. ನೀವು ಏನ್ ಮಾಡ್ತಾ ಇದ್ದೀರಿ? ನಿಮ್ಮನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಗಂಗಾವತಿಯ ಬಹುತೇಕ ರಸ್ತೆಗಳು ಹದಗೆಟ್ಟಿದ್ದಾವ. ನಿಮ್ ಗಮನಕ್ಕೆ ಇಲ್ವಾ? ಬಹಳಷ್ಟು ಗಂಗಾವತಿಯಲ್ಲಿ ದೀಪಗಳು ಇವತ್ತು ರಾತ್ರಿ ಸಮಯದಲ್ಲಿ ಓಡಾಡ್ಬೇಕಂತಂದ್ರೆ ಭಯದ ವಾತಾವರಣ ಆಗ್ಬಿಟ್ಟಿದೆ. ಇವತ್ತು ಗಂಗಾವತಿ ಶಾಸಕರು ಅವ್ರನ್ನ ಸಮಯ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಗಂಗಾವತಿಯಲ್ಲಿ ಕಾಮಗಾರಿಗಳು ಯಾವ ನಡೀತಾ ಇಲ್ಲ. ಇವತ್ತು ನೋಡಿ, ಇವತ್ತು ಬೈಪಾಸ್ ನೀವು ಮಹಾರಾಣಾ ಪ್ರತಾಪ್ ಸರ್ಕಲ್ ನಿಂದ ಇಲ್ಲಿ ಬರೋ ಅವಶ್ಯಕತೆ, ಆ ಡಿವೈಡರ್ ಹಾಕೋ ಅವಶ್ಯಕತೆ ಇರಲಿಲ್ಲ. ಇವತ್ತು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಆ ಇಂದಿರಾ ಸರ್ಕಲ್ ನಿಂದ ನೀವು ಇದು ಗಾಂಧಿ ಸರ್ಕಲ್ ವರೆಗೂ ಆ ರೋಡ್ ಕೆಟ್ಟಿದೆ. ಅಲ್ಲಿ ಎಷ್ಟೋ ಸಲ ಜನ ಬಿದ್ದು ಹಲ್ ಮುರ್ಕೊಂಡಿದ್ದಾರೆ. ಅದಕ್ಕೂ ಶಾಶ್ವತ ಆಗ್ಬೇಕು. ಅಲ್ಲಿ ಯಾರೋ ಒಬ್ರು ಫೋನ್ ಮಾಡಿ ಹೇಳಿದ್ರೆ ಒಂದ್ ಮಣ್ಣು ಹಾಕ್ತಿರಿ, ಇಲ್ಲ ಅಂತಂದ್ರೆ ಗಟ್ರ. ನಾನು ನೋಡ್ಲಾರ್ದ ಪರಿಸ್ಥಿತಿ ನಾನು ನೋಡಿದ್ದೀನಿ. ನೀವು ಮಾರುತಿ ಗ್ಯಾಸ್ ಕಂಪನಿ ಹತ್ರ ಯಾರೋ ಒಬ್ರು ಕಂಪ್ಲೇಂಟ್ ಮಾಡಿದ್ರೆ ಡ್ರೈನೇಜ್ ಕ್ಲೀನ್ ಮಾಡಿರುವಂತ ಮಣ್ಣನ್ನು ತಂದು ಅಲ್ಲಿ ಹಾಕಿರುವಂತ ಅದು ಶಾಶ್ವತ ಕೆಲಸ ಸ್ವಾಮಿ. ಮೊನ್ನೆ ಪೌರಾಯುಕ್ತರು ನಾನು ಹೇಳಕ್ ಬಯಸ್ತಾ ಇದ್ದೆ, ದಯಮಾಡಿ ಇಂಥ ಕೆಲಸಗಳು ಮಾಡಕ್ ಹೋಗ್ಬೇಡ್ರಿ. ಇವತ್ತು ಶಾಶ್ವತ, ಇವತ್ತು ಎಲ್ಲವೂ ಆ ಕೆಲಸ ಆಗ್ಬೇಕಾದ್ರೆ ಮೆಟ್ಲಿಂಗ್ ಕೆಲಸ ಆಗ್ಬೇಕಾಗಿದೆ. ಇವತ್ತು ಗಂಗಾವತಿಯಲ್ಲಿ ಬಹುತೇಕ ರಸ್ತೆಗಳು ಹೆದಗೆಟ್ಟಿದ್ದಾವೆ, ದೀಪಗಳು ಇಲ್ಲ, ಬಹುತೇಕ ಕಾಮಗಾರಿಗಳು ನಿಂತು ಇವತ್ತು ಗಂಗಾವತಿಯಲ್ಲಿ ತಾಂಡಾಡ್ತಾ ಇದೆ. ದಯಮಾಡಿ ನಾನು ಮಾನ್ಯ ಪೌರಾಯುಕ್ತರನ್ನ ಮತ್ತು ಶಾಸಕರನ್ನ ನಾನು ಆರ್ಡರ್ ಮಾಡ್ತಾ ಇಲ್ಲ, ನಿಮ್ಮನ್ನ ಹೇಳಕ್ ಬಯಸ್ತಾ ಇದ್ದೀನಿ. ತಾವುಗಳು ಮಧ್ಯಸ್ಥಿತಿಗೆ ವಹಿಸ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ ಅಂತಂದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಗಮನಕ್ಕೆ ತರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನೋ ಮಾತನ್ನ ಹೇಳಬೇಕು ಬಯಸ್ತಾ ಇದ್ದೀನಿ. ದಯಮಾಡಿ ನೀವು ಗಂಗಾವತಿಯಲ್ಲಿ ಬಹಳಷ್ಟು ಈಗ ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲಿ ಇವತ್ತು ನೀವು ಇದನ್ನು ಸಿಂಪಡಿಸಬೇಕು. ಅದನ್ನ ಮಾಡ್ತಾ ಇಲ್ಲ. ಹೊಗೆ ಹಾಕ್ಬೇಕು, ಸೊಳ್ಳೆಗಳು ಹೋಗ್ಬೇಕು, ಫಾಕ್ಸ್ ಅದು ಹಾಕ್ಸ್ಬೇಕು. ಯಾವ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಆಡಳಿತ ಮಂಡಳಿ ಇಲ್ಲದ್ರಿಂದ ಈ ಕೆಲಸಗಳು ಮಾನ್ಯ ಇವತ್ತು ಗಂಗಾವತಿ ಎಲ್ಲ ಸದಸ್ಯರನ್ನ ಹೇಳಬೇಕು, ತಮ್ಮ ವಾರ್ಡ್ಗಳಲ್ಲಿ ತಾವು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಮಾನ್ಯ ಪೌರಾಯುಕ್ತರಿಗೆ ನೀವು ಗಮನಕ್ಕೆ ತಂದು ನಿಮ್ಮ ವಾರ್ಡ್ಗಳಲ್ಲಿ ನೀವು ಕೆಲಸ ಮಾಡುವಂತ ಕೆಲಸ ಆಗಿದ್ರೆ ಮಾತ್ರ ಇವತ್ತು ಜನ ಸುರಕ್ಷಿತವಾಗಿ ಇರ್ತಾರ ಅನ್ನೋ ಮಾತನ್ನ ಹೇಳಿ ನಾನು ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳಕ್ ಬಯಸೋದೇನೆಂದ್ರೆ, ಗಂಗಾವತಿಯಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಇದೆ. ಇವತ್ತು ರೋಡ್ ಆಗಿರ್ಬೋದು, ಡ್ರೈನೇಜ್ಗಳು ಆಗಿರ್ಬೋದು, ಇವತ್ತು ಪ್ರತಿಯೊಂದು ಕಾಮಗಾರಿಗಳನ್ನು ನಿಂತ್ಕೊಂಡ್ಬಿಟ್ಟಿದ್ದಾವೆ. ಇವತ್ತು ಆಡಳಿತ ಮಂಡಳಿ, CMC ಆಡಳಿತ ಮಂಡಳಿ ಇಲ್ಲೋದ್ರಿಂದ ಇವತ್ತು ಎಲ್ಲ ಕೆಲಸಗಳು ನೆನೆಗುದಿಗೆ ಬಿದ್ದಿದ್ದಾವೆ ಅಂತ ಹೇಳಿದ್ರೆ ಬಹುಶಃ ಅದು ತಪ್ಪಾಗಕ್ಕಿಲ್ಲ. ಅದಕ್ಕೆ ಇವತ್ತು ಪ್ರತಿಯೊಂದು ವಾರ್ಡ್ನಲ್ಲಿ ಡೆಂಗು ಅಂತ ಒಂದು ಮಹಾಮಾರಿ ರೋಗನ ಇವತ್ತು ಗಂಗಾವತಿಯಲ್ಲಿ ಹರಡಿ ಇವತ್ತು ಸುಮಾರು ಬಹಳಷ್ಟು ಜನ ಇವತ್ತು ಆ ಗಂಗಾವತಿಯಲ್ಲಿ ಆಸ್ಪತ್ರೆಯಲ್ಲಿ ತುಂಬಿ ತುಳುಕ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಪೌರಾಯುಕ್ತರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇವತ್ತು ಕೂಡಲೇ ಗಂಗಾವತಿಯಲ್ಲಿ, ನಾನು ಮುರಾರಿ ನಗರ ನಿವಾಸಿಯಾಗಿ ಹೇಳಕ್ ಬಯಸ್ತಾ ಇದ್ದೀನಿ, ಗಂಗಾವತಿಯಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಡ್ರೈನೇಜ್ಗಳು ಕ್ಲೀನ್ ಇಲ್ಲ. ಎಲ್ಲಿ ಬೇಕಲ್ಲಿ ಮಳೆ ಬಂದು ನೀರು ನಿಂತ್ಕೊಂಡಿದ್ದಾವೆ. ಆ ನೀರು ನಿಂತ್ಕೊಳ್ಳೋದ್ರಿಂದ ಪ್ರತಿಯೊಂದು ವಾರ್ಡ್ನಲ್ಲಿ ಇದು ಇವತ್ತು ಬ್ಲೀಚಿಂಗ್ ಪೌಡರ್ ಆಗ್ಲಿ ಸಿಂಪಡಿಸೋದಾಗ್ಲಿ ಇವತ್ತು ಈ ತರ ಮಾಡೋದ್ರಿಂದ ಇವತ್ತು ರೋಗ ಬರೋದಿಲ್ಲ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ಕೆಲಸಗಳು ಇವತ್ತು ಮಾನ್ಯ ಶಾಸಕರನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಬಹಳಷ್ಟು ಕೆಲಸಗಳು ಇವತ್ತು ರೋಡ್ಗಳಲ್ಲಿ ಓಡಾಡ್ಬೇಕಂದ್ರೆ ಮಳೆಗಾಲದಲ್ಲಿ ತುಂಬಾ ಕಷ್ಟಕರ ಆಗಿದೆ. ಇವತ್ತು ರೋಡ್ಗಳು ಇವತ್ತು ಎಲ್ಲಿ ತೆಗ್ಬಿದ್ದಾವ ಗೊತ್ತಾಗಂಗಿಲ್ಲ. ಇವತ್ತು ಬೈಪಾಸ್ ರಸ್ತೆಯಲ್ಲಿ 2-3 ಜನ ಬಿದ್ದು ಕೈಕಾಲು ಮುರ್ಕೊಂಡಿರುವ ಉದಾಹರಣೆಗಳು ಸಹ ಇದಾವೆ. ದಯಮಾಡಿ ಇವತ್ತು ಈ ಶಾಸಕರು ಗಮನಕ್ಕೆ ತರ್ತಾ ಇದ್ದೀನಿ. ದಯಮಾಡಿ ತಾವು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ಮಾನ್ಯ ಪೌರಾಯುಕ್ತರಾಗಿರ್ಬೋದು, ನಗರಸಭೆ ಸದಸ್ಯರುಗಳನ್ನ ತಮ್ಮ ವಾರ್ಡ್ಗಳಲ್ಲಿ ತಾವು ವಾರ್ಡಿನ ಒಂದು ಡ್ರೈನೇಜ್ ಕೆಲಸ ಆಗಿರ್ಬೋದು, ನೀರಿನ ಸಮಸ್ಯೆಗಳು ಇರ್ಬೋದು, ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳಿ ನಾನು ಇವತ್ತು ಹೇಳಕ್ ಬಯಸ್ತೇನೆ. ಮಹಾರಾಣಾ ಪ್ರತಾಪ್ ಸರ್ಕಲ್ ಇಂದ ಇಲ್ಲಿವರೆಗೇನು ರೋಡ್ ಅಗಲಾಗಿದೆ, ಆದ್ರೆ ಡಿವೈಡರ್ ಹಾಕುವ ಅವಶ್ಯಕತೆ ಇರ್ಲಿಲ್ಲ ಅಲ್ಲಿ. ಆದ್ರೆ ಇವತ್ತು ಇಂದಿರಾ ಸರ್ಕಲ್ ಇಂದ ಏನು ನಾವು ದುರ್ಗಮ್ಮ ತಾಯಿ ದೇವಸ್ಥಾನ ಬರೋ ದಾರಿಯಲ್ಲಿ
ಮತ್ತು ಬಿಲಾಲ್ ಮಸೀದಿ ಬರೋ ಜಾಗದಲ್ಲಿ ಎಷ್ಟು ದಿಂಬಿ ದಡ್ಡಿಗಳಿದಾವ. ಆದ್ರೆ ಅಲ್ಲಿ ಕೆಲಸ ಆ ಕಾಮಗಾರಿ ಆಗ್ಬೇಕಾಗಿತ್ತು, ಅಲ್ಲಿ ಮುಖ್ಯವಾಗಿ ಅಲ್ಲಿ ಆಗ್ಬೇಕಾಗಿತ್ತು. ಅಲ್ಲಿ ಎಲ್ಲ ಮೊನ್ನೆ ಒಂದ್ಸಲ ಅವ್ರು ಏನು MD ಅಲ್ಲಿಯವರು ಅವರು ಸಹ ಹೇಳಿ, ಮಾನ್ಯ ಪೌರಾಯುಕ್ತರನ್ನ ಹೇಳಿ ಒಂದ್ಸಲ ಮಣ್ಣು ಹಾಕ್ಸಿರ್ಬೇಕು. ಅದು ಎಷ್ಟು ಮಟ್ಟಿಗೆ ಕೆಲಸ, ಅದು ಒಂದೊಂದು ತಾತ್ಕಾಲಿಕ, ಅದು ಶಾಶ್ವತವಾಗಿ ಕೆಲಸ ಆಗ್ಬೇಕಾದ್ರೆ ಇವತ್ತಲ್ಲಿ ಮೆಟ್ಲಿಂಗ್ ರಸ್ತೆ ಆಗ್ಬೇಕದು. ಆಗದಾಗ ಮಾತ್ರ ಕೆಲವೊಂದು ಗಂಗಾವತಿಯಲ್ಲಿ ಎಲ್ಲವೂ ಬಹಳಷ್ಟು ರೋಡ್ಗಳು ಕೆಟ್ಬಿಟ್ಟಿದ್ದಾವೆ. ಇವತ್ತು ಓಡಾಡ್ಬೇಕು ಮಳೆಗಾಲದಾಗ ಅಂತಂದ್ರೆ ಎಲ್ಲರೂ ಭಯದ ವಾತಾವರಣದಲ್ಲಿ ಓಡಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಂತ ನಾನು ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ.